ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್, ಇವತ್ತು ವೆದರ್ ಯಾವ ಥರ ಇತ್ತು ಅಂತ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. 3 ಗಂಟೆಲೆ ಸಂಜೆ 6:30 7 ಗಂಟೆ ಫೀಲ್ ಇತ್ತು. ಇವಾಗ ಸ್ವಲ್ಪ ಮೋಡ ಕಮ್ಮಿ ಆಗಿ ಸ್ವಲ್ಪ ಮಳೆ ಬಿದ್ದು ಸ್ವಲ್ಪ ಬೆಳಕು ಥರ ಬಂದಿದೆ ಸದ್ಯಕ್ಕೆ. ನಾನೆಲ್ಲ ಇವತ್ತು ಸರಿಗೆ ಮಳೆ ಆಗುತ್ತಪ್ಪ, ಫುಲ್ಲು ಜಡಿ, ಆಚೆನೇ ಹೋಗೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಯಾಕೆ ಆಚೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀರಾ? ಇವತ್ತು ಸಾಟರ್ಡೆ ಅಂದರೆ ಶನಿವಾರ ಅಂದರೆ ಮಿಸ್ ಮಾಡಿದೆ. ನಮ್ಮ ಬಾಯ್ಸ್ ಎಲ್ಲ ಎಲ್ಲಿ ಹೋಗ್ತಾರೆ ಹೇಳಿ? ನಮ್ಮ ಬಾಸ್ನ ನೋಡೋಕ್ಕೆ ದೇವಸ್ಥಾನಕ್ಕೆ ಹೋಗೋಣ. ಕಮಾನ್ ಲೆಟ್ಸ್ ಗೋ. ಅದೇನೇ ಹೇಳಿ, ಶನಿವಾರ ನಮ್ಮ ಬಾಸ್ನ ನೋಡಿದೆ. ಸಾಟರ್ಡೆ ಈಸ್ ಇನ್ಕಮ್. ಮಳೆ ಇನ್ನೂ ಲೈಟಾಗಿ ಗಿಜಿ ಅಂತಿದೆ. ಹ್ಯಾಟ್ ಹಾಕೊಂಡು ಹೋಗ್ಬಿಡೋಣ. ತಲೆ ಒದ್ದೆ ಆದರೆ ಶೀತ ಆಗ್ಬಿಡುತ್ತೆ ಡಾರ್ಲಿಂಗ್ಸ್. ಏನು ಮಾಡೋಕ್ಕಾಗಲ್ಲ, ಸೆನ್ಸಿಟಿವ್ ನಾವು. ವೆಜ್ ಅಲ್ವಾ, ಹಾಗೇನೆ. ದೇವ್ರೆ, ಯಾವ ರೇಂಜಿಗೆ ಮಳೆ ಬಂದಿದೆ ನೋಡಿ ಡಾರ್ಲಿಂಗ್ಸ್. ಇದು ಆ್ಯಕ್ಚುಲಿ ಕ್ಲೋಸ್ಡ್ ಬಿಲ್ಡಿಂಗು, ನೀವು ನೋಡ್ತಿರ್ಬೋದು, ಮಳೆ ಬೀಳಲ್ಲ. ಆದರೂ ಯಾವ ಥರ ಇಲ್ಲೆಲ್ಲ ನೀರಾಗ್ಬಿಟ್ಟಿದೆ. ಅಲ್ಲಿ ನೋಡಿ, ಅವ್ರ ಛತ್ರಿನ ಇಟ್ಟಿರೋದು, ಆ ಛತ್ರಿಯಿಂದನೇ ನೀರು ಎಷ್ಟು ಬಂದಿದೆ. ಸರಿಗೆ ಬಂದಿದೆ ಅಪ್ಪ ಇವತ್ತಂತೂ ಮಳೆ. ಬಟ್ ನಾನು ನಿಲ್ಲದೇ ಇಲ್ಲ ಅಂದ್ಕೊಂಡಿದ್ದೆ ಮಳೆನ, ಬಟ್ ಪುಣ್ಯಕ್ಕೆ ನಿಂತಿದೆ. ಡಾರ್ಲಿಂಗ್ಸ್, ಇವತ್ತು ನಮ್ಮ ಡಾರ್ಲಿಂಗ್ ಬೇಡ, ವಾಕ್ ಮಾಡ್ಕೊಂಡು ಹೋಗೋಣ. ಯಾಕಂದರೆ ವೆದರ್ ಸಕ್ಕತ್ತಾಗಿದೆ. ನನಗೆ ಈ ಥರ ವೆದರ್ ಇದ್ದರೆ ಮನ್ಸಿಗೇನೋ ಒಂಥರ ಖುಷಿ ಆಗುತ್ತೆ. ನೀವು ನಂಬಲ್ಲ ಡಾರ್ಲಿಂಗ್ಸ್, ವೆದರ್ ಚೇಂಜ್ ಆದರೆ ನನ್ನ ಮೂಡ್ ಚೇಂಜ್ ಆಗುತ್ತೆ. ಈ ಥರ ವೆದರ್ ಇದ್ದರೆ, ಅಥವಾ ಮಳೆ ಬರೋದಕ್ಕೂ ಮುಂಚೆ, ಮಳೆ ಬಂದಾದಮೇಲೆ ಆ ಮಡ್ ಸ್ಮೆಲ್ಲು, ಈ ಥರ ತಂಪ ಗಾಳಿ ಬೀಸ್ತಾರೋ ವೆದರ್, ಏನೋ ಒಂಥರ ಖುಷಿ ಆಗುತ್ತೆ. ಸೊ ವೆದರ್ನ ಫೀಲ್ ಮಾಡಿಕೊಂಡು ನಡ್ಕೊಂಡು ಹೋಗೋಣ. ಇಲ್ಲಿಂದ ಏನು ವಿತಿನ್ 1 ಕಿಲೋಮೀಟರಲ್ಲಿದೆ ಟೆಂಪಲ್ಲು. ಆರಾಮಾಗಿ ನಡ್ಕೊಂಡು ರೋಡಲ್ಲಿ ಈ ವೆದರ್ನ ಫೀಲ್ ಮಾಡ್ಕೊಂಡು ಹೋಗೋಣ. ತಂಪಗೆ ಬೀಸ್ತಾ ಇದೆ ಗಾಳಿ, ಸಖತ್ತಾಗಿದೆ ವೆದರ್. ಯಾಕೆ ಡೈಲಿ ಮಳೆ ಬರಬಾರ್ದು? ಬಟ್ ಅಂದರೆ ಆ ಥರ ಮಳೆ ಬರಬಾರ್ದು, ಲೈಟಾಗಿ ಮಳೆ ಬಿದ್ದು ಹೋಗ್ಬಿಡ್ಬೇಕು, ಸಖತ್ತಾಗಿರುತ್ತೆ ನನಗೆ ಪರ್ಸ್ನಲಿ. ನೋಡಿ ಡಾರ್ಲಿಂಗ್ಸ್, ರೋಡೆಲ್ಲ ಇಷ್ಟು ಪೀಸಾಗಿ ಕಾಣಿಸುತ್ತೆ. ತಪ್ಪಾಗಿ ಡಿಸಿಷನ್ ತಗೊಬಿಟ್ನಾ ನಡ್ಕೊಂಡು ಹೋಗೋಣ ಅಂತ. ಹೆಂಗಿದೆ ಡಾರ್ಲಿಂಗ್ ಸೊಪ್ಪು, ಸುಸ್ತಾಗ್ತಾಯಿದೆ. ಎಲ್ಲಿ ನಡೆಯೋದೇ ಇಲ್ಲ ನಾವು ಇವಾಗ. ಬೈಕು, ಕಾರು, ಇಲ್ಲಿ ಹೋಗ್ಬೇಕು ಅಂದರೆ ಬೈಕಲ್ಲಿ ಓಡಾಡ್ತೀವಿ. ಸೊ ಈ ಥರ ಸಡನ್ನಾಗಿ ನಡೆದ್ರೆ ಹಿಂಗೆ ಸುಸ್ತಾಗುತ್ತೆ. ಹ್ಯಾಪನ್ಸ್, ಏನೂ ಮಾಡೋಕ್ಕಾಗಲ್ಲ. ಬಟ್ ನಡೆಯೋಣ. ಚೆನ್ನಾಗಿದೆ, ಹಂಗೆ ಅನ್ಕೊಳ್ಳೋಣ. ಇವಾಗ ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ, ಸೂಪರಾಗಿದೆ. ವಾವ್, ವೆದರ್ ಸಕ್ಕತ್ತಾಗಿದೆ. ರೋಡೆಲ್ಲ ಒದ್ದೆ ಇದೆ, ಮಡ್ ಸ್ಮೆಲ್ ಬರ್ತಾಯಿದೆ. ಇದೇ ಚೆನ್ನಾಗಿದೆ ಸುಮ್ಮನೆ ಹಂಗೆ. ಟೆಂಪಲ್ ಹತ್ರ ಬಂದ್ವಿ, ಕಾಣಿಸ್ತಿದ್ಯಾ? ಎಷ್ಟೋ ಜನ ಗೊತ್ತಾಗಿರುತ್ತೆ ಇದು ಯಾವ ಟೆಂಪಲ್ ಅಂತ. ತುಂಬ ಫೇಮಸ್ ಟೆಂಪಲ್ ಆ್ಯಕ್ಚುಲಿ ಇದು. ಬಾಸ್ ಟೆಂಪಲ್, ವೀರಾಂಜನೇಯ ಸ್ವಾಮಿ ಟೆಂಪಲ್ ಇದು. ಆ್ಯಂಡ್ ಎಷ್ಟೊಂದು ಮೂವೀಸ್ಗಳಲ್ಲೂ ಕೂಡ ಈ ಟೆಂಪಲ್ನ ಯೂಸ್ ಮಾಡಿದ್ದಾರೆ, ಮುಹೂರ್ತಗಳಲ್ಲಿ. ಮತ್ತು ಜಗ್ಗೇಶ್ವರದ ಯಾವುದೋ ಒಂದು ಫಿಲ್ಮಲ್ಲಿ ತುಂಬ ಸೀನ್ಸ್ ಇಲ್ಲೇ ಶೂಟ್ ಆಗಿದೆ. ಬನ್ನಿ ಫ್ರಂಟಿಂದ ನೋಡೋಣ. ಆ್ಯಕ್ಚುಲಿ ಹೆವಿ ದೊಡ್ಡದಿದೆ ಗುರು ಟೆಂಪಲ್ಲು. ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಹೋಗಿ ಇಷ್ಟು ದೊಡ್ಡದಿದೆ. ಮಳೆ ಬಂದಿದೆ ಅಂತ ಡಾರ್ಲಿಂಗ್ಸ್ ಇಲ್ಲೆಲ್ಲ ಸ್ವಲ್ಪ ವೆಹಿಕಲ್ಸ್ ಇಲ್ಲ ಅಂದಿದ್ರೆ ಇಲ್ಲೆಲ್ಲೂ ನಡೆಯೋದಕ್ಕೆ ಜಾಗ ಇರ್ತಿರ್ಲಿಲ್ಲ. ಅಷ್ಟು ವೆಹಿಕಲ್ಸ್ ಕಂಪ್ಲೀಟಾಗಿ ಪಾರ್ಕ್ ಮಾಡಿಬಿಡ್ತಾಯಿದ್ರು ಸುತ್ತ. ಅಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಇಲ್ಲೆಲ್ಲ ಪಾರ್ಕ್ ಮಾಡಿದ್ದಾರೆ. ಇಲ್ಲಿಂದ ಫ್ರಂಟ್ ವ್ಯೂ ನೋಡಿ ಡಾರ್ಲಿಂಗ್ಸ್ ಯಾವ ಥರ ಇದೆ, ಸಖತ್ತಾಗಿದೆಯಲ್ಲ. ನೋಡಿ, ಇದು ಎಂಟ್ರೆನ್ಸ್ ಆ್ಯಕ್ಚುಲಿ. ಟೆಂಪಲ್ ನೋಡಿ, 2 ಟೆಂಪಲ್ಸ್ ಇದೆ ಇಲ್ಲಿ. ಲಕ್ಷ್ಮೀ ಅಮ್ಮನ ಅವ್ರ ಟೆಂಪಲ್ ಕೂಡ ಇಲ್ಲೇ ಬರುತ್ತೆ. ಇದು ಎಂಟ್ರಿ ಆ್ಯಕ್ಚುಲಿ. ಇದು ಎಕ್ಸಿಟ್ ಈ ಸೈಡ್ ಎಂಟ್ರಿ. ಬಾಸ್ಗೆ ಏನಾದರೂ ಬೇಕಂದ್ರೆ ಇಲ್ಲೇ ಎತ್ಕೊಂಡು ಹೋಗ್ಬಿಡ್ಬೋದು. ನಾವು ಫಸ್ಟು ಸ್ಲಿಪ್ಪರ್ನ ಹೋಗ್ಬಿಡೋಣ. ಲಾಸ್ಟ್ ಟೆಂಪಲಲ್ಲಿ ಸ್ಲಿಪ್ಪರ್ನ ಕಳ್ಕೊಂಡಿರೋದಕ್ಕೆ ವಿ ವಿಲ್ ಲೀವ್ ಹಿಯರ್ ಓನ್ಲಿ. ಸ್ಲಿಪ್ಪರ್ ಇಟ್ಟಾಯಿತು, ಕೈ ತೊಳ್ಕೊಂಬೋಣ. ಇಲ್ಲಿ ನೋಡಿ ಡಾರ್ಲಿಂಗ್, ಏನು ಚೆನ್ನಾಗಿ ಅರೇಂಜ್ ಮಾಡಿದಾರಲ್ಲ. ಎಂಟ್ರಿ ಹಾಕ್ತಿದ್ದಾಗೆ ಅಲ್ಲಿ ಬಾಸ್ ಇದ್ದಾರೆ, ಇಲ್ಲಿ ಲಕ್ಷ್ಮೀ ಅಮ್ಮ ಅವರು ಇದ್ದಾರೆ. ನೋಡಿ ಏನು ಸಕ್ಕತ್ತಾಗಿದೆ ವಿಗ್ರಹ ಅಂದರೆ.
ಆಮೇಲೆ ಇವಾಗ ನೋಡಿ ಅಲ್ಲಿದ್ದಾರೆ ಬಾಸು, ಪೂಜೆ ನಡೀತಾ ಇದೆ. ಇಲ್ಲೂ ಕೂಡ ಒಂದು ಚಿಕ್ಕ ಟೆಂಪಲ್ ಇದೆ. ಇಲ್ಲಿ ಗಣೇಶ, ರಾಮ ಮತ್ತು ಲಕ್ಷ್ಮಿ ಇದ್ದಾರೆ ನೋಡಿ. ಗಣೇಶ್ ಬಾಸ್ ಇವಾಗ ನೋಡಿ ಮೇನ್ ಬಾಸ್ ಕಾಣಿಸ್ತದೆ. ज्ञान गुण सागर जय कपी सती लोक उजागर जय हनुमान ज्ञान गुण सागर जय कपी सती लोक उजागर राम दूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी जय हनुमान ज्ञान गुण सागर जय कपी सती लोक उजागर जय हनुमान ज्ञान गुण सागर जय कपी सती लोक उजागर रंजन भरन विराज सुबेसा ಡಾರ್ಲಿಂಗ್ಸ್ ದರ್ಶನ ಎಲ್ಲ ಆದಮೇಲೆ ಅಲ್ಲೇ ಕೂತ್ಕೊಂಡು ಹನುಮಾನ್ ಚಾಲೀಸಾನ ಓದಿ ಕಂಪ್ಲೀಟ್ ಮಾಡಾದ್ಮೇಲೆ ನಾನು ಹೊರಟೆ. ಯಾರು ಎಷ್ಟು ಜನ ನೀವು ಆಂಜನೇಯ ಟೆಂಪಲ್ಗೆ ಹೋದಾಗ ಹನುಮಾನ್ ಚಾಲೀಸನ ಓದ್ತೀರಾ ಕಮೆಂಟ್ ಮಾಡಿ, ಹಾಗೆ ನೋಡೋಣ. ಸೊ ಡಾರ್ಲಿಂಗ್ಸ್, ನನ್ನ ಜೊತೆ ನೀವು ಕೂಡ ಬಾಸ್ ದರ್ಶನ ಮಾಡಿದ್ರಿ ಅಲ್ವಾ, ಅದೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಡಾರ್ಲಿಂಗ್ಸ್. ಸ್ಯಾಟರ್ಡೇ ಹೊತ್ತು ನಮ್ಮ ಬಾಸ್ ಟೆಂಪಲ್ಗೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಬಂದರೆ, ಈ ಹಣೆ ಮೇಲೆ ಈ ಕೇಸನ್ನು ಇಟ್ಕೊಂಡ್ರೆ ಆ ವೈಬ್ಸೇ ಬೇರೆ. ಏನೋ ಒಂಥರ ಸ್ಯಾಟರ್ಡೆ ಬಂದರೆ ಅದೊಂಥರ ಖುಷಿ ಆಗುತ್ತೆ. ಇವತ್ತು ಪರ್ಫೆಕ್ಟಾಗಿ ಸ್ಯಾಟರ್ಡೇನ ಮುಗಿಸಿದ್ದೀವಿ ಅನ್ನೋ ಥರ. ಆ್ಯಂಡ್ ನಾನು ಕೂಡ ತುಂಬ ರೆಗ್ಯುಲರಾಗಿ ಬರ್ತಾ ಇದೆ, ಬಟ್ ಇವಾಗ ರೀಸೆಂಟ್ ಟೈಮ್ಸಲ್ಲಿ ಬರೋಕ್ಕಾಗ್ತಾ ಇಲ್ಲ. ನೀವು ಅಷ್ಟೇ ಡಾರ್ಲಿಂಗ್ಸ್, ಈ ಥರ ಒಂದು ರುಟೀನ್ನ ಫಾಲೋ ಮಾಡ್ಕೊಳ್ಳಿ. ಯಾವುದೇ ಟೆಂಪಲ್ ಆಗಿರ್ಬೋದು, ಥರ್ಸ್ಡೇ ಆಗಿರ್ಬೋದು, ಫ್ರೈಡೇ ಆಗಿರ್ಬೋದು, ಅಥವಾ ಸ್ಯಾಟರ್ಡೇ, ವೀಕ್ಲಿ ಒನ್ಸ್ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ರುಟೀನಲ್ಲಿ. ಒಂದು ಪಾಸಿಟಿವ್ ವೈಬ್ಸ್ನ ನಿಮಗೆ ಡೆಫಿನೆಟ್ಲಿ ಅದು ಕೊಡುತ್ತೆ. ಆ್ಯಂಡ್ ಆ ದಿನಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರ್ತೀರ, ಬಂದರೆ ಹೋಗ್ಬೋದಪ್ಪ. ಆ್ಯಂಡ್ ಅವಾಗ ತಾನೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗೋ ಬರೋ ಒಂದು ಹ್ಯಾಪಿನೆಸ್ ಇದೆಯಲ್ಲ, ಸೂಪರ್ ಆಗಿರುತ್ತೆ ಡಾರ್ಲಿಂಗ್ಸ್ ನಿಜವಾಗ್ಲೂ. ಇವಾಗ ದರ್ಶನ ಏನೋ ಆಯಿತು, ಟೈಮ್ ಬೇರೆ ಲೇಟ್ ಆಗಿಬಿಟ್ಟಿದೆ, ಮಳೆ ಬೇರೆ ಬಂದು ನಿಂತಿದೆ. ಊಟ ಇದೆಯಾ ಇಲ್ವಾ ಅನ್ನೋದೇ ಗೊತ್ತಿಲ್ಲ ಡಾರ್ಲಿಂಗ್ಸ್. ಈ ಬ್ಯಾಚುಲರ್ಸ್ ಆಗಿ ಬೆಂಗಳೂರಲ್ಲಿ ಇರೋದು ಎಷ್ಟು ಕಷ್ಟ ಅಂದರೆ, ನಮ್ಮ ಮನೇಲಿ ಏನಾದರೂ ಇದ್ದಿದ್ದರೆ ನೆಮ್ಮದಿಯಾಗಿ ನಮ್ಮಮ್ಮ ಅಂದಿರೋ ಊರು ಅಡುಗೆ ಮಾಡಿ ಇಟ್ಟಿರೋರು ಸುಮ್ಮನೆ ಹೋಗಿ ಹಾಕಮ್ಮ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಇಸ್ಕೊಂಡು ತಿನ್ಕೊಂಡ್ಬಿಡ್ಬೋದಿತ್ತು. ಬಟ್ ಇವಾಗ ಇಲ್ಲಿ ಆಚೆ ಬೆಂಗಳೂರಲ್ಲಿ ಬಂದು ಟಾಸ್ಕ್ ಅಪ್ಪ. ಇಲ್ಲಿ ಕೆಳಗಡೆ ಒಂದು ಹೋಟೆಲ್ ಇದೆ, ಅಲ್ಲಿ ನೈಟ್ ಹೊತ್ತು ಮುದ್ದೆ ಮಾಡ್ತಾರೆ ಡಾರ್ಲಿಂಗ್ಸ್. ಅದು ನೋಡಿ ನಮಗೆ ಪರ್ಫೆಕ್ಟ್ ಊಟ, ನೈಟ್ ಹೊತ್ತು ಮುದ್ದೆ ಊಟ, ಪರ್ಫೆಕ್ಟ್ ಊಟ. ಈಗ ಅವ್ರು ಓಪನ್ ಇರೋದು ಡೌಟ್ ಆ್ಯಕ್ಚುಲಿ. ಈ ಥರ ಮಳೆಗಳೆಲ್ಲ ಬಂದರೆ ಅವರು ಓಪನ್ ಮಾಡಲ್ಲ. ಹೋಟೆಲ್ ಓಪನ್ ಇರಲಿಲ್ಲ ಅಂದರೆ ಒಂದು ರೊಟ್ಟಿ ಮನೆ ಇದೆ, ಅಲ್ಲೋಗ್ಬೇಕು. ನೀನೇ ಮಾಡ್ಕೊಂಡು ತಿನ್ಬೋದಲ್ವೇನಪ್ಪ ಅಂತ ನೀವು ಅಂದರೆ, ಅಲ್ಲ ಹೇಳಿದ್ರೆ ನಿಜವಾಗ್ಲೂ ಬರಲ್ಲ ಡಾರ್ಲಿಂಗ್ಸ್. ಇಂಜಿನಿಯರಿಂಗಿಗೆ ಬೆಂಗಳೂರಿಗೆ ಬಂದಿದ್ದು, ಅವಾಗಿಂದನೂ ಕೂಡ ರೂಮ್ಸು ಮತ್ತು ಹಾಸ್ಟೆಲಲ್ಲೂ ಕೂಡ ಇದ್ದೆ, ನೆಕ್ಸ್ಟ್ ಮತ್ತೆ ರೂಮು, ಎಲ್ಲೂ ಕೂಡ ಒಂದು ಸಲಿನೂ ನಾವು ಅಡುಗೆನ ಟ್ರೈಯೇ ಮಾಡಿಲ್ಲ. ಎಕ್ಸ್ಪೆಷಲಿ ನಾನು, ನಮ್ಮ ರೂಮ್ಮೇಟ್ಸ್ಗಳು ಅಷ್ಟೇ, ಅಂಥವರೇ ಸಿಕ್ಬಿಟ್ರು, ಯಾರೂ ಟ್ರೈ ಮಾಡಲಿಲ್ಲ. ಯಾವಾಗಲೂ ಒಂದು ಸಲ ಮಾಡಬೇಕು ಅಂತ ಗ್ಯಾಸ್ ಎಲ್ಲ ತರಿಸಿ, ಸ್ಟವ್ ಎಲ್ಲ ತರಿಸಿ ಎಲ್ಲನೂ ಕೂಡ ಮಾಡಿದ್ವಿ. ಬಟ್ ಪಾತ್ರೆ ತೊಳೆಯೋ ವಿಷಯದಲ್ಲಿ ನೀನು ತೊಳಿ, ನಾನು ತೊಳಿತೀನಿ, ನೀನು ತೊಳಿ, ನಾನು ತೊಳಿತೀನಿ ಅಂದ್ಕೊಂಡು ಮಾತಾಡ್ಕೊಂಡು ಆವತ್ತು ಬಿಟ್ಟಿದ್ದು ಇವತ್ತುವರೆಗೂ ನೋಡಿ ಅಡುಗೆನ ಮಾಡೋಕ್ಕೆ ಆಗಿಲ್ಲ, ಮಾಡಲೂ ಇಲ್ಲ. ಆ್ಯಂಡ್ ಬೇರೆ ಐಟಮ್ಸ್ ಯಾವುದೂ ಬರೋಲ್ಲ. ಒಂದು ಬರುತ್ತೆ ಮ್ಯಾಗಿ, ಅದು ನಮ್ಮ ಮನೇಲಿ ಮಾಡಿದ್ದಕ್ಕೆ. ಸೊ ಮಾತಾಡ್ತಾ ಮನೆಯೇ ಬಂದುಬಿಡ್ತಲ್ಲ ಡಾರ್ಲಿಂಗ್ಸ್, ಮನೆಯೇ ಬಂದುಬಿಡ್ತು. ಇವಾಗ ಬೇಗ ಹೋಗಿ ಮೇಲೆ ಹೋಗಿ ಬೈಕ್ ಎತ್ಕೊಂಡು ಕೆಳಗಡೆ ಬಂದು ಹೋಗಿ ಊಟ ಮಾಡ್ಕೊಂಡು ಬಂದು ಈ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಮಲ್ಗೋ ಟೈಮಲ್ಲೂ ನಮಗೆ ಕೆಲಸ, ಎಷ್ಟು ಕೆಲಸ ನೋಡಿ. ಇದನ್ನು ಮುಗಿಸೋಷ್ಟ್ರೊಳಗೆ 10:30 ಆಗ್ಬಿಟ್ಟಿರುತ್ತೆ. ಡೇ ಮುಗೀತು. ಮಲಗಿದ್ರೆ ಮತ್ತೆ ಬೆಳಗ್ಗೆ ಎದ್ದೇಳು, ಮತ್ತೆ ಏನು ರೀಲ್ಸ್ದೇನಿರುತ್ತೆ ಅದನ್ನು ನೋಡು, ಅದನ್ನು ಎಡಿಟ್ ಮಾಡು, ಅದನ್ನು ಪೋಸ್ಟ್ ಮಾಡು. ವ್ಲಾಗ್ ಏನು ಮಾಡ್ಬೇಕಂತ ಯೋಚನೆ ಮಾಡು, ಅದನ್ನು ಎಡಿಟ್ ಮಾಡು, ಅದನ್ನು ಪೋಸ್ಟ್ ಮಾಡು. ನಿಜವಾಗ್ಲೂ ಡಾರ್ಲಿಂಗ್ಸ್ ಟೈಮ್ ಹಿಂಗೆ ಹೋಗ್ತಾ ಇದೆ. ಸೊ ಇವಾಗ ನಾನು ಹೋಗೋ ಟೈಮು ಬಂದಿದೆ, ಬರೋದ ಸಿಗೋಣ ಡಾರ್ಲಿಂಗ್ಸ್ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ ಬಾಬಾ, ಸಿ ಯು, ಲವ್ ಯು, ಬಾಯ್.